ಇಡೀ ಇಂಡಿಯಾಲಿ ತುಂಬ ಜನ ಒಂದು ಸೆಗ್ಮೆಂಟ್ ಕಾರ್ನ ಹೇಟ್ ಮಾಡ್ತಾರೆ ಅಂದರೆ ಅದು ಎಲೆಕ್ಟ್ರಿಕ್ ಕಾರನ್ನ. ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಿ ಗೈಸ್, ಇವನ್ ನಾನು ಕೂಡ ಇ ಕಾರ್ ಫ್ಯಾನ್ ಅಲ್ಲ. ಆದರೆ ನಾನಿವತ್ತು ನಿಮಗೆ ತೋರಿಸುವಂಥ ಕಾರು ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳನ್ನ ಮೀರಿ ಬೆಳೀತಿರುವಂಥದ್ದು. ಕಾರ್ನ ಬೇಡ ಅನ್ನೋರು ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ ಬದಲು ಈ ಕಾರ್ ಕಡೆ ತಿರುಗಿ ನೋಡೋಂಗೆ ಮಾಡ್ತಿರೋ ಕಾರ್ ಇದು ಅಂದ್ರೂ ತಪ್ಪಾಗಲ್ಲ. ಇಟ್ಸ್ ನನ್ ಅದರ್ ದ್ಯಾನ್ ಮಹೀಂದ್ರ BE6C. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಹೊಸ ರೋಡಲ್ಲಿ ಇರುವಂಥ ಶ್ರೀಶಾ ಮಹೀಂದ್ರ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಮಹೀಂದ್ರ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಮೊನ್ನೆಯಿಂದ ಅಫಿಷಿಯಲಿ BE6C ಮತ್ತು XCV9ಗೆ ಬುಕಿಂಗ್ಸ್ ಓಪನ್ ಆಗಿದೆ. ಸೊ ಯಾರೆಲ್ಲ ಕಾರ್ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಂತಿದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಶೋರೂಮ್ನ ವಿಸಿಟ್ ಮಾಡ್ಬೋದು. ದಿಸ್ ಈಸ್ ನಾಟ್ ಅ ರೆಗ್ಯುಲರ್ ರಿವ್ಯೂ ಗೈಸ್, ಅಥವಾ ರಿವ್ಯೂ ಅಂತಾನೆ ಅನ್ಕೋಬೇಡಿ ನೀವು, ಬಿಕಾಸ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಆ್ಯಂಡ್ ನಮ್ಮ ದೇಶದ ಬ್ರ್ಯಾಂಡು ವಾಟ್ ಇಟ್ಸ್ ಕೇಪಬಲ್ ಆಫ್ ವಿತ್ ಇಟ್ಸ್ ಕಾರ್ ಅನ್ನೋದು ತೋರಿಸೋದೇ ನನ್ನ ಉದ್ದೇಶ ಈ ವಿಡಿಯೋಲಿ. ಈ ಕಾರ್ ಎಷ್ಟು ಕೇಪಬಲ್ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ಬೇರೆ ದೇಶದಲ್ಲೂ ಈ ಕಾರ್ನ ಸೇಲ್ ಮಾಡ್ತಾರೆ. ಬೇರೆ ದೇಶದಲ್ಲೂ ಸೇಲ್ ಮಾಡಬೇಕು ಅಂತಲೇ ಈ ಕಾರ್ನ ಈ ಥರ ಬಿಲ್ಡ್ ಮಾಡಿರೋವಂಥದ್ದು. ಸೊ ಬೇರೆ ದೇಶದಲ್ಲೂ ಈ ಕಾರ್ ಸೇಲ್ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ಈ ಕಾರ್ ಕೇಪಬಲ್ ಇರ್ಬೋದು ಆ್ಯಂಡ್ ಮಹೀಂದ್ರ ಎಷ್ಟು ವರ್ಕ್ ಮಾಡಿರ್ಬೋದು ಈ ಕಾರ್ ಮೇಲೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಆ್ಯಕ್ಚುಲಿ ಬೇಡ ಬಿಡಿ, ನಾನೇ ನಿಮಗೆ ಲೆಕ್ಕ ಕೊಡ್ತೀನಿ ಈ ಕಾರ್ ಎಷ್ಟು ಕೇಪಬಲ್ ಇದೆ ಅಂತ. ಸೊ ಗ್ಲೋಬಲ್ ಲೆವೆಲಲ್ಲಿ ಸೇಲ್ ಆಗೋಕ್ಕೆ ಏನೆಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡಬೇಕು, ಏನೇನು ಈ ಕಾರಲ್ಲಿ ಇದೆ ಅಂತ ನೋಡೋಣ ಬನ್ನಿ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸೌಂಡ್ ಮಾಡೋಕ್ಕೆ ಫಸ್ಟ್ ಆಸ್ಪೆಕ್ಟು ಇದ್ರ ಡಿಸೈನು. ಯಾವುದೇ ಆ್ಯಂಗಲಿಂದ ನೋಡಿದ್ರು ಇಂಡಿಯನ್ ಕಾರ್ ಥರನೇ ಅನ್ಸಲ್ಲ, ಇದು ಯಾವುದೋ ಯುರೋಪಿಯನ್ ಸ್ಪೆಕ್ ಕಾರ್ ಥರ ಅನ್ಸುತ್ತೆ. ಎಂಡ್ ಆಫ್ ದಿ ಡೇ ಇಟ್ಸ್ ಅ ಕೂಪೆ ಕಾರ್ ಗೈಸ್. ಇಟ್ಸ್ ಆಲ್ ಅಬೌಟ್ ಅಗ್ರೆಸಿವ್ ಆ್ಯಂಡ್ ಸ್ಪೋರ್ಟಿ ಡಿಸೈನ್ ಲ್ಯಾಂಗ್ವೇಜ್ ಅನ್ಬೋದು. ಹೋಲ್ ಬಾಡಿಲಿ ಕಟ್ಸ್ ಆ್ಯಂಡ್ ಕರ್ವಿನೆಸ್ ಎದ್ದು ಹೊಡೆಯುತ್ತೆ. ಯಾರೇ ಕಾರ್ ನೋಡಿದ್ರು ಅವ್ರನ್ನ ಫಿದಾ ಮಾಡೋ ಕೆಪಾಸಿಟಿ ಈ ಕಾರ್ಗಿದೆ. ಸೆಕೆಂಡ್ ಆಸ್ಪೆಕ್ಟು ಸೇಫ್ಟಿ. ಭಾರತ್ ಆ್ಯಂಡ್ ಕ್ಯಾಪಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿರೋ ಕಾರ್ ಇದು. ಫ್ರಂಟ್ ಕ್ರ್ಯಾಶ್ ಪ್ರೊಟೆಕ್ಷನು, ಸೈಡ್ ಕ್ರ್ಯಾಶ್ ಪ್ರೊಟೆಕ್ಷನು ಎಲ್ಲ ಕೊಟ್ಟು ಬಾಡಿನ ಫುಲ್ಲಿ ಸ್ಟ್ರೆಂಥೆಂಡ್ ಅಪ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಇದರಲ್ಲಿ 7 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ನ ಮೀಟ್ ಮಾಡೋಕ್ಕೆ ಲೆವೆಲ್ 2+ ಎಡಾಸ್ ಕೂಡ ಇದೆ. ಡ್ಯಾಶ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಬೇಕಾಗಿರೋ ಸೇಫ್ಟಿ ಈ ಕಾರಲ್ಲಿ ಇದೆ ಅನ್ಬೋದು. ಥರ್ಡ್ ಆಸ್ಪೆಕ್ಟು ಫಿಟ್ ಆ್ಯಂಡ್ ಫಿನಿಶ್ ಮತ್ತು ರಿಲಯಬಿಲಿಟಿ. ಹೋಲ್ ಕಾರಲ್ಲಿ ಎಲ್ಲೂ ಪ್ಯಾನಲ್ ಗ್ಯಾಪ್ಸ್ ಕಾಣಲ್ಲ ಆ್ಯಂಡ್ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಆ್ಯಂಡ್ ಕ್ವಾಲಿಟಿ ಕಂಪ್ಲೀಟ್ ಟಾಪ್ ನಾಚ್ ಅನ್ಬೋದು. ಕ್ಯಾಬಿನಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ರು ಸ್ಟಿಲ್ ಚೀಪ್ ಅನ್ಸಲ್ಲ ಕ್ವಾಲಿಟಿ ವೈಸ್. ಎಲ್ಲನೂ ಬಿಲ್ಟು ಲಾಂಗ್ ಲಾಸ್ಟ್ ಅಂತೀವಲ್ಲ ಅಷ್ಟು ವೆಲ್ ಬಿಲ್ಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ಲಕ್ಸುರಿ ಇಂಟೀರಿಯರ್ಸ್ ಅಂತ ಅನ್ಸಲ್ಲ, ಬಟ್ ನೋಡಿದ ತಕ್ಷಣ ಅಟ್ರಾಕ್ಟ್ ಮಾಡುವಂಥ ಫೈಟರ್ ಜೆಟ್ ಇನ್ಸ್ಪೈರ್ಡ್ ಡ್ರೈವರ್ ಲೇಔಟ್ ಕೊಟ್ಟಿದ್ದಾರೆ. ಡ್ರೈವರ್ ಸೀಟಲ್ಲಿ ಕೂತಾಗ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂದರೂ ತಪ್ಪಾಗಲ್ಲ. ಕಂಪ್ಲೀಟಾಗಿ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡಿ ಈ ಕಾರ್ದು ಡ್ರೈವರ್ ಲೇಔಟ್ ಡಿಸೈನ್ ಮಾಡ್ಯಾರೆ ಅನ್ಬೋದು. ಸೊ ಫಿಟ್ ಇನ್ ಫಿನಿಶ್ ವೈಸ್ ತಿಳ್ಕೊಂಡ್ರಿ, ಅದರ ರಿಲಯಬಿಲಿಟಿ ವೈಸ್ ಈ ಕಾರಲ್ಲಿ ಮೈನ್ ಹಾರ್ಟ್ ಅಂದ್ರೆ ಬ್ಯಾಟ್ರಿ. ಆ್ಯಕ್ಚುಲಿ ಬ್ಯಾಟ್ರಿನ ಹಾರ್ಡ್ ಕೋರ್ ಟೆಸ್ಟಿಂಗ್ ಮಾಡ್ಯಾರ ಅನ್ಬೋದು. ಬಿಕಾಸ್ ಲಿಟ್ರಲಿ 14,000 ಅವರ್ಸ್ ಮತ್ತು 55 lakh ಕಿಲೋಮೀಟರ್ ಡ್ರೈವ್ ಮಾಡಿ ಬ್ಯಾಟ್ರಿ ಕೇಪಬಿಲಿಟೀಸ್ ಪ್ರೂವ್ ಮಾಡ್ಯಾರೆ. ಅಪಾರ್ಟ್ ಫ್ರಮ್ ದಿಸ್ ಹೈ ವೋಲ್ಟೇಜ್ ಟೆಸ್ಟು, ಟರ್ಮಲ್ ಟೆಸ್ಟು, ವಾಟರ್ ಲೀಕೇಜು, ವೈಬ್ರೇಷನ್ ಟೆಸ್ಟು, ಇದಿಷ್ಟು ಮಾಡಿ ಎಷ್ಟು ರಿಲಯಬಲ್ ಈ ಬ್ಯಾಟ್ರಿ ಅಂತ ಪ್ರೂವ್ ಮಾಡ್ಯಾರೆ. ಆ್ಯಕ್ಚುಲಿ ಇಷ್ಟೆಲ್ಲ ಟೆಸ್ಟ್ ಮಾಡಿ ಪ್ರೂವ್ ಮಾಡೋಕ್ಕೆ, ಇಷ್ಟೆಲ್ಲ ಟೆಸ್ಟ್ ಮಾಡಿರೋದೇ ಈ ಕಾರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೇಗೆ ರೆಡಿ ಆಗಿದೆ ಮತ್ತು ಎಷ್ಟು ಕೇಪಬಲ್ ಇದೆ ಅಂತ ಇಡೀ ವರ್ಲ್ಡ್ಗೆ ತಿಳಿಸೋಕ್ಕೆ. ಫೋರ್ತ್ ಆಸ್ಪೆಕ್ಟ್ ಅಂದರೆ ಪ್ರಾಕ್ಟಿಕಾಲಿಟಿ ಮತ್ತು ಸ್ಪೇಸಿಂಗು. ಪ್ರಾಕ್ಟಿಕಾಲಿಟಿ ವೈಸ್ ಈ ಕಾರ್ ಬೂಟ್ ಬಂದು 455 ಲೀಟರ್ ಇದೆ ಮತ್ತು 5 ಮೆಂಬರ್ಸ್ಗೆ ಸಫಿಷಿಯಂಟ್ ಬೂಟ್ ಏರಿಯಾ ಅನ್ಬೋದು. ಆದರೆ ಈ ಸ್ಪೇಸ್ ಸಾಲಲ್ಲ ಅಂದರೆ ಫ್ರಂಕಲ್ಲಿ 45 ಲೀಟರ್ ಸ್ಟೋರೇಜ್ ಸ್ಪೇಸ್ ಕೂಡ ಬರುತ್ತೆ. ಇದಕ್ಕೆ 35 kgs ಲೋಡ್ ಕೂಡ ತೊಗೊಳುತ್ತೆ. ಫ್ರಂಟ್ ಕ್ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ನೈಟ್ ಟೈಮಲ್ಲಿ ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಒಂದು ವೇಳೆ ಕಪಲ್ಸ್ ನೀವು ಆ್ಯಂಡ್ ನೈಟ್ ಟೈಮ್ ಕಾರಲ್ಲೇ ಮಲ್ಕೊಂಡು ಸ್ಟಾರ್ಸ್ ನೋಡಿಕೊಂಡು ಕಾರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಬೋದು. ಬಿಕಾಸ್ ಸೆಕೆಂಡ್ ರೋ ಫೋಲ್ಡ್ ಮಾಡಿದ್ರೆ ಮ್ಯಾಸಿವ್ 1522 ಲೀಟರ್ಸ್ ಆಗುತ್ತೆ. ಆ್ಯಂಡ್ ಆರಾಮಾಗಿ ಮಲ್ಕೊಂಡು ಮೇಲ್ಗಡೆ ಸ್ಟಾರ್ಸ್ ಕೂಡ ಕಾಣುತ್ತೆ ವಿತ್ ಅ ಫಿಕ್ಸ್ಡ್ ಮೂನ್ ರೂಫ್. ಆ್ಯಂಡ್ ಪ್ರಾಕ್ಟಿಕಾಲಿಟಿ ವೈಸ್ ಇನ್ನೊಂದು ಆಸ್ಪೆಕ್ಟ್ ಅಂದರೆ ಗ್ರೌಂಡ್ ಕ್ಲಿಯರೆನ್ಸು. ಮ್ಯಾಸಿವ್ 207 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆ್ಯಂಡ್ ಸ್ಪೇಸಿಂಗ್ ವೈಸ್ ವೀಲ್ ಬೇಸು 2775 mm ಇದೆ. ಇದರಿಂದ ಹೈಟ್ ಇರೋರು ಮುಂದೆ ಮತ್ತು ಹಿಂದೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಎಕ್ಸ್ಟೀರಿಯರ್ ವೈಸ್ ಏನೆಲ್ಲ ಹೈಲೈಟೆಡ್ ಫೀಚರ್ಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. LED DRL ಕೊಟ್ಟಿದ್ದಾರೆ, ಅದು ಕೂಡ ಡೈನಮಿಕ್ಸ್ 5 ಫಂಕ್ಷನ್ ಕೊಟ್ಟಿದ್ದಾರೆ. LED ಪ್ರೊಜೆಕ್ಟರ್ ರೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಲೋ ಬೀಮ್ ಮತ್ತು ಹೈ ಬೀಮ್ ಎರಡು ಪ್ರೊಜೆಕ್ಟರ್ ಬರುತ್ತೆ. ಆ್ಯಂಡ್ DRL ಎಷ್ಟು ಎಲಾಂಗೇಟೆಡ್ ಆಗಿ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಆ್ಯಂಡ್ ಡಿಸೈನ್ ಕೂಡ ಆ್ಯಕ್ಚುಲಿ DRL ಒಂಥರ ಫಂಕಿ ಆಗಿದೆ ಆ್ಯಂಡ್ ತುಂಬ ಒಂಥರ ಚೆನ್ನಾಗೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಈ ಒಳಗಡೆ ಈ ಶಟರ್ ಒಂದು ಆಕ್ಟಿವ್ ಏರ್ ಫ್ಲಾಪ್ಸ್ ಅಂತ, ಬ್ಯಾಟ್ರಿ ಕಾಂಪೋನೆಂಟ್ಸ್ ಆಗಿರ್ಬೋದು ಅಥವಾ ಮೋಟರ್ ಆಗಿರ್ಬೋದು ಕೂಲ್ ಆಗಬೇಕು ಅಂತಂದಾಗ ಓಪನ್ ಆಗುತ್ತೆ, ನೆಸೆಸಿಟಿ ಇಲ್ಲ ಅಂದಾಗ ಕ್ಲೋಸ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಓಪನಿಂಗ್ಸ್ ಕೂಡ ಕೊಟ್ಟಿರೋದು ನೋಡ್ಬೋದು ಬೆಟರ್ ಏರ್ ಫ್ಲೋಗೆ. ಸೊ ಇಲ್ಲಿಂದ ಬಂದಿದ್ದು ಆಕ್ಚುಲಿ ಇಲ್ಲಿಂದ ಹೊಡ್ಕೊಂಡು ಹಂಗೆ ಹೊರಟೋಗುತ್ತೆ. ಬೆಟರ್ ಏರೋ ಎಫಿಷಿಯನ್ಸಿಗೆ ಮಾಡಿರೋಂಥದ್ದು. ಇವನ್ ಇಲ್ಲೂ ಕೂಡ ಸ್ಕರ್ಟಿಂಗ್ ಅಲ್ಲಿ ಓಪನಿಂಗ್ಸ್ ಕೊಟ್ಟಿರೋದು ನೋಡ್ಬೋದು. ಟೈರ್ ಸೈಜ್ ಬಂದು 245/55 ಆರ್ 19 ಇಂಚ್ ಕೊಟ್ಟಿದ್ದಾರೆ. ಏರೋ ಇನ್ಸರ್ಟ್ಸ್ ಇರುವಂತಹ ಅಲಾಯ್ ವೀಲ್. ಆಕ್ಚುಲಿ ಸೈಡ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೂಡ ಇಂಟಿಗ್ರೇಟ್ ಮಾಡಿರೋದು ನೋಡ್ಬೋದು. ಕಾರ್ ಲಾಕ್ ಆದಾಗ ಇದು ಒಳಗೆ ಹೊರಟೋಗುತ್ತೆ, ಅನ್ಲಾಕ್ ಮಾಡಿದಾಗ ಈ ತರ ಆಚೆ ಬರುತ್ತೆ. ಸೊ ದಟ್ ಎಂಟರ್ ಆಗಕ್ಕೆ ಈಸಿ. ಮುಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆರ್ಚಸ್ ಏನಿದೆ ಅದನ್ನ ಸ್ವಲ್ಪ ಗ್ಲಾಸ್ ಬ್ರೇಕ್ ಅಲ್ಲಿ ಫಿನಿಶ್ ಮಾಡೋದ್ರಿಂದ ಬೇಗ ಸ್ವಲ್ಪ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಡೋರ್ ಓಪನ್ ಮಾಡಕ್ಕೆ ಡೋರ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹ್ಯಾಂಡಲ್ ನ. ಅಂಡ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ, ಬೆಟರ್ ಏರ್ ಫ್ಲೋನು ಆಗುತ್ತೆ. ಅಂಡ್ ಇದಕ್ಕೆ ಡೌನ್ ಫೋರ್ಸ್ ಕೂಡ ಆಡ್ ಮಾಡೋ ಒಂದು ಪರ್ಪಸ್ ಇದೆ. ಆಕ್ಚುಲಿ ಮುಂದ್ಗಡೆ DRL ಏನ್ ನೋಡಿದ್ವಿ ಅದೇ ತರ ಟೈಲ್ ಲ್ಯಾಂಪ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಕೂಡ ಡೈನಮಿಕ್ಸ್ 5 ಫಂಕ್ಷನ್ ಕೊಟ್ಟಿದ್ದಾರೆ. ಟೈಲ್ ಲ್ಯಾಂಪ್ ಏನಿದೆ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆಕ್ಚುಲಿ ದಟ್ಸ್ ನೀಟ್ಲಿ ಡನ್ ಅಂತಾನೆ ಹೇಳ್ಬೋದು. BE ಅಂತ ಅನ್ನೋದು ಆಕ್ಚುಲಿ ಗ್ಲೋ ಅಪ್ ಆಗುತ್ತೆ ಗೈಸ್. ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ 6 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಏನಿದೆ ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ದಟ್ಸ್ ನೀಟ್ಲಿ ಡನ್. ಆಕ್ಚುಲಿ ಕಾರ್ ಅನ್ಲಾಕ್ ಆಗಿದ್ರೆ ಇದನ್ನ ಓಪನ್ ಮಾಡಬಹುದು.
ಅಂಡ್ ಆ ಚಾರ್ಜಿಂಗ್ ಸ್ಟೇಟಸ್ ಎಷ್ಟಿದೆ ಅನ್ನೋದನ್ನ ಇಲ್ಲೇ ಹೇಳುತ್ತೆ. ಯಾವ ಎರರ್ಸ್ಗೆ ಅಥವಾ ಸೈನ್ಸ್ಗೆ ಏನೇನು ಕಲರು ಮತ್ತೆ ಏನೇನು ತೋರಿಸುತ್ತೆ ಅನ್ನೋದನ್ನ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. AC ಮತ್ತೆ DC ಫಾಸ್ಟ್ ಚಾರ್ಜಿಂಗ್ ಎರಡು ಇದರಲ್ಲೇ ಕೊಟ್ಟಿದ್ದಾರೆ ಆಕ್ಚುಲಿ. ಫಿಫ್ತ್ ಆಸ್ಪೆಕ್ಟ್ ಅಂದರೆ ಇಟ್ಸ್ ಟೆಕ್ ಆ್ಯಂಡ್ ಫೀಚರ್ ಲೋಡೆಡ್ ಕಾರ್ ಗೈಸ್. ಆ್ಯಂಡ್ ಸಿಕ್ಸ್ತ್ ಆಸ್ಪೆಕ್ಟ್ ಬಂದು ಇಟ್ಸ್ ವೇ ಟು ಮಚ್ ಕನ್ವೀನಿಯಂಟ್ ಅಂತ ಅನ್ಬೋದು. ಸೊ ಎರಡು ಆಸ್ಪೆಕ್ಟ್ನ ಇವಾಗ ಕವರ್ ಮಾಡೋಣ ಬನ್ನಿ. ಈ ಕಾರಲ್ಲಿ ಲೆವೆಲ್ 2 ಪ್ಲಸ್ ಎಡಾಸ್ ಇದೆ. ನಾರ್ಮಲ್ ಲೆವೆಲ್ 2 ಎಡಾಸ್ಗಿನ ಅಪ್ಡೇಟೆಡ್ ಅಥವಾ ಮಚ್ ಮೋರ್ ಸೊಫಿಸ್ಟಿಕೇಟೆಡ್ ವರ್ಷನ್ ಅನ್ಬೋದು ಈ ಲೆವೆಲ್ 2 ಪ್ಲಸ್ ಎಡಾಸು. ಬಿಕಾಸ್ ಲೆವೆಲ್ 2 ಪ್ಲಸ್ ಎಡಾಸಲ್ಲಿ ಆಟೋ ಪಾರ್ಕ್ ಅಸಿಸ್ಟ್ ಕೂಡ ಇದೆ. ಕಾರ್ ಸೆಲ್ಫ್ ಆಗಿ ಪಾರ್ಕ್ ಮಾಡುತ್ತೆ ಅಂದರೆ ಎಷ್ಟು ಅಡ್ವಾನ್ಸ್ಡ್ ಎಡಾಸ್ ಇರಬೇಕಿದು ಲೆಕ್ಕ ಹಾಕೊಳ್ಳಿ ನೀವು. ಸೆಲ್ಫ್ ಪಾರ್ಕ್ ಹೆಂಗಾಗತ್ತೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ. ನೆಕ್ಸ್ಟ್ ಫೀಚರು ಈ ಕಾರಲ್ಲಿ ಇರುವಂತಹ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫೀಚರು. ನೈಟ್ ಟೈಮಲ್ಲಿ ಕಾರ್ ಲಾಕ್ ಮತ್ತು ಅನ್ಲಾಕ್ ಮಾಡಿದಾಗ ಇದು ಮಾಡೋ ಆ್ಯನಿಮೇಷನು ಡಿಫ್ರೆಂಟ್ ವೈಬ್ ಕೊಡುತ್ತೆ ಮತ್ತು ಆರ್ಡಿನರಿ ಕ್ರೌಂಡಿಂದ ಸ್ಟ್ಯಾಂಡ್ ಔಟ್ ಕೂಡ ಮಾಡುತ್ತೆ ನಿಮ್ಮನ್ನ. ಈ ಕಾರಲ್ಲಿರೋ ಒನ್ ಆಫ್ ದಿ ಕೂಲೆಸ್ಟ್ ಫೀಚರ್ ಇದು. ಇವಾಗ ಈ ಕಾರಲ್ಲಿ ಕನ್ವೀನಿಯನ್ಸ್ಗೆ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಲೈಟ್ನಿಂಗ್ ವೈಸ್ ಕಾರ್ ಅನ್ಲಾಕ್ ಮಾಡಿದಾಗ ಸೈಡ್ ಸ್ಕರ್ಟಿಂಗ್ನ ಸಮಥಿಂಗ್ ಡಿಸೈನ್ನ ಪ್ರೊಜೆಕ್ಟ್ ಮಾಡುತ್ತೆ ಆ್ಯಕ್ಚುಲಿ. ಇದರಿಂದ ನೈಟ್ ಟೈಮಲ್ಲಿ ಕೆಳಗಡೆ ಏನಾದರೂ ಇದ್ರೆ ಈಸಿಯಾಗಿ ಕಾಣುತ್ತೆ, ಒಂಥರ ಸೇಫ್ಟಿಗೂ ಹೆಲ್ಪ್ ಮಾಡುತ್ತೆ ಅನ್ಬೋದು. ಕನ್ವೀನಿಯನ್ಸ್ ವೈಸ್ ಈ ಕಾರ್ಗೆ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ ಗೇಟ್ ಕೊಟ್ಟಿದ್ದಾರೆ. ಇದನ್ನ 4 ವೇಲಿ ಓಪನ್ ಮಾಡ್ಬೋದು. ದಟ್ಸ್ ವೇ ಕನ್ವೀನಿಯಂಟ್ ಅಂತಲೇ ಹೇಳ್ತೀನಿ. ಡಿಫ್ರೆಂಟ್ ಸಿಚುಯೇಷನ್ಸ್ ಇದ್ದಾಗ ಡಿಫ್ರೆಂಟ್ ವೇಲಿ ಓಪನ್ ಮಾಡ್ಬೋದು. ಈ ಟೈಲ್ ಗೇಟು ಎಷ್ಟು ಹೈಟ್ ಓಪನ್ ಆಗಬೇಕು ಅನ್ನೋದನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಸೆಟ್ ಮಾಡ್ಬೋದು. ಕಾರ್ನ ನಿಮ್ಮ ಮೊಬೈಲ್ ಥ್ರೂ ಕೂಡ ಅನ್ಲಾಕ್ ಮಾಡಿ ಎಂಟರ್ ಆಗ್ಬೋದು. ಬಿಕಾಸ್ ಇದರಲ್ಲಿ NFC ಟೆಕ್ನಾಲಜಿ ಇದೆ. ಆ್ಯಂಡ್ ನೀವು ಔಟ್ ಆಫ್ ಸ್ಟೇಷನಲ್ಲಿ ಇದ್ದೀರಾ, ಬಟ್ ಕಾರ್ ಇನ್ನೊಬ್ರಿಗೆ ಯೂಸ್ ಮಾಡೋಕ್ಕೆ ಕೊಡಬೇಕು, ಬಟ್ ನಿಮಗೆ ಕೀ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡಿಜಿಟಲ್ ಕೀ ಶೇರಿಂಗ್ ಅಂತ ಇದೆ. ಅದನ್ನ ಶೇರ್ ಮಾಡಿದ್ರೆ ಅವ್ರ ಕಾರ್ ಕೀ ಇಲ್ದಲೇ ಕಾರ್ನ ಯೂಸ್ ಮಾಡ್ಕೋಬೋದು. ಅಟ್ ದಿ ಸೇಮ್ ಟೈಮ್ ಅಪ್ ಟು 8 ಪೀಪಲ್ವರೆಗೂ ಡಿಜಿಟಲ್ ಕೀನ ಶೇರ್ ಮಾಡ್ಬೋದು. ಫೋರ್ತ್ ಕನ್ವೀನಿಯನ್ಸ್, ಈ ಕಾರ್ಗೆ ಡ್ರೈವರ್ ಸೀಟ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಕೊಟ್ಟಿದ್ದಾರೆ ವಿತ್ ಮೆಮೊರಿ ಫಂಕ್ಷನ್ ಆಸ್ ವೆಲ್. ಆ್ಯಂಡ್ ಜೊತೆಗೆ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಕೂಡ ಇದೆ ಸೀಟ್ಸ್ಗೆ. ಸೊ ದಟ್ ಎಂಟರ್ ಆಗೋಕ್ಕೆ ಮತ್ತು ಎಕ್ಸಿಟ್ ಆಗೋಕ್ಕೆ ಕನ್ವೀನಿಯಂಟ್ ಇರುತ್ತೆ. ಅದ್ರ ಜೊತೆಗೆ ವಯಸ್ಸಾದವ್ರು ಯಾರು ಇದ್ದಾರೆ ಅಂತಂದರೆ ಈಸಿಯಾಗಿ ಎಂಟರ್ ಆಗಲಿ ಅನ್ನೋ ಕಾರಣಕ್ಕೆ 90 ಡಿಗ್ರಿ ಡೋರ್ ಓಪನಿಂಗ್ ಕೊಟ್ಟಿದ್ದಾರೆ. ದಟ್ ಸೊ ಕನ್ವೀನಿಯಂಟ್ ಅಂತ ಅನ್ಬೋದು. ಫಿಫ್ತ್ ಕನ್ವೀನಿಯಂಟಿಂಗ್ ಅಂದರೆ ಇದಕ್ಕಿರೋ HUD ಟೈಪು. ಇದು ನಾರ್ಮಲ್ HUD ಅಲ್ಲ ಗೈಸ್. ಒಳಗಡೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ಫಾರ್ಮೇಷನ್ಸ್ನ ನಾರ್ಮಲ್ HUDಗಿನ್ನ ತುಂಬ ಕ್ಲಿಯರಾಗಿ ತೋರಿಸುತ್ತೆ. ಆ್ಯಂಡ್ ಈ HUDಗೆ AR ಕೂಡ ಕೊಟ್ಟಿದ್ದಾರೆ, ಅಂದರೆ ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಅಂತ. ಅಂದರೆ ಟರ್ನ್ ತಗೊಳ್ಳೋ ಸ್ಪಾಟ್ ಬಂದಾಗ ಎಕ್ಸಾಕ್ಟಾಗಿ ಆ್ಯನಿಮೇಷನ್ ಥ್ರೂ ಟರ್ನ್ನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ HUD ಸೈಜ್ ಬಂದು 11 ಇಂಚ್ ಕೊಟ್ಟಿದ್ದಾರೆ. ಸಿಕ್ಸ್ತ್ ಕನ್ವೀನಿಯಂಟಿಂಗ್ ಅಂದರೆ ಚಾರ್ಜಿಂಗ್ದು. ಥ್ರೂ 175 kW DC ಫಾಸ್ಟ್ ಚಾರ್ಜಿಂಗಿಂದ 0 to 80% 20 ಮಿನಿಟ್ಸಲ್ಲೇ ಚಾರ್ಜ್ ಆಗುತ್ತೆ ಈ ಕಾರು. ಇವಾಗ ನಮ್ಮ ದೇಶದಲ್ಲಿ ಅಷ್ಟು ಹೈ ಫಾಸ್ಟ್ ಚಾರ್ಜಿಂಗ್ ಎಲ್ಲಿ ಸಿಗುತ್ತೆ ಅಂತ ಮಾತ್ರ ಕೇಳಿಬಿಡಿ. ಯು ಗೈಸ್ ನೀಡ್ ಟು ರಿಮೆಂಬರ್, ದಿಸ್ ಇಸ್ ನಾಟ್ ಜಸ್ಟ್ ಇಂಡಿಯಾ ಸ್ಪೆಕ್ ಕಾರ್ ಗೈಸ್, ಇಟ್ಸ್ ಅ ಗ್ಲೋಬಲ್ ಕಾರ್ ಆ್ಯಕ್ಚುಲಿ. ಅಬ್ರಾಡಲ್ಲಿ 175 kW DC ಫಾಸ್ಟ್ ಚಾರ್ಜಿಂಗ್ ಎಲ್ಲ ಈಸಿಯಾಗಿ ಸಿಗುತ್ತೆ. ನಮ್ಮ ದೇಶದಲ್ಲಿ ಅಪ್ ಟು 100 to 120 kW DC ಫಾಸ್ಟ್ ಚಾರ್ಜಿಂಗು ಕೆಲವು ಜಾಗದಲ್ಲಿ ಸಿಗುತ್ತೆ. ಬಟ್ ಇಷ್ಟು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋದು ಇಟ್ಸ್ ವೇ ಕನ್ವೀನಿಯಂಟ್ ಅನ್ಬೋದು. ಈ ಕಾರ್ ನಿಮ್ಮನ್ನ ಇನ್ನೂ ಇಂಪ್ರೆಸ್ ಮಾಡೋದು ಇದ್ರ ಹಾರ್ಟ್ ಬಗ್ಗೆ ತಿಳ್ಕೊಂಡಾಗ, ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳ್ತಿರೋದು ನಾನು. ಬಿಕಾಸ್ ಹೋಲ್ ಕಾರ್ ಕಂಟ್ರೋಲು ಇದರಲ್ಲೇ ಕೊಟ್ಟಿರೋವಂಥದ್ದು. ಸೊ ಏನೆಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ. ಫಸ್ಟ್ಲಿ ಸೀಟ್ ವೆಂಟಿಲೇಷನ್ ಮತ್ತು AC ಕಂಟ್ರೋಲ್ಸು ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿಂದನೇ ನೀವು ಕಂಟ್ರೋಲ್ ಮಾಡಬೇಕು. ಡ್ರೈವರ್ ಮತ್ತು ಕೋ ಡ್ರೈವರ್ ಇಬ್ಬರಿಗೂ ಸೀಟ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ದ ಡ್ರೈವರ್ ಮತ್ತು ಕೋ ಡ್ರೈವರ್ ಇಬ್ಬರು ಡಿಫ್ರೆಂಟ್ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಸ್ಮಾರ್ಟ್ ರೂಟ್ ಮ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಕಾರಲ್ಲಿ ಲೋ ಚಾರ್ಜ್ ಆದರೆ ನೀವು ಹೋಗ್ತಿರೋ ಡೆಸ್ಟಿನೇಷನ್ ಆನ್ ದಿ ವೇಲಿ ಎಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ, ಎಷ್ಟು ಕಿಲೋವಾಟ್ ಇದೆ, ಚಾರ್ಜಿಂಗ್ ಸ್ಲಾಟ್ಸ್ ಎಷ್ಟು ಫ್ರೀ ಇದೆ ಅನ್ನೋದೆಲ್ಲ ತೋರಿಸುತ್ತೆ. ಇದರಿಂದ ಚಾರ್ಜಿಂಗ್ ಸ್ಟೇಷನ್ಸ್ ನೀವು ಹುಡುಕಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಟ್ಸ್ ವೇ ಕನ್ವೀನಿಯಂಟ್ ಅಂತಲೂ ಅನ್ಬೋದು. ನೆಕ್ಸ್ಟು ಈ ಕಾರಲ್ಲಿ ಬ್ಯಾಟ್ರಿ ಪ್ರೀ ಕಂಡೀಷನ್ ಅಂತ ಇದೆ. ಬ್ಯಾಟ್ರಿನ ಕೂಲ್ ಅಥವಾ ಹೀಟ್ ಮಾಡೋದೆ ಯೂಸಿಂಗ್ ದ ಪವರ್ ಗ್ರಿಡ್ ಆ್ಯಕ್ಚುಲಿ. ಇದರಿಂದ ಬ್ಯಾಟ್ರಿ ಟೆಂಪ್ರೇಚರ್ ಹೆಲ್ದಿ ಇರುತ್ತೆ ಚಾರ್ಜಿಂಗ್ ಮಾಡುವಾಗ. ಆ್ಯಂಡ್ ಹೀಟ್ ಮತ್ತು ಕೂಲ್ ಮಾಡೋದು ಅಕಾರ್ಡಿಂಗ್ ಟು ದ ಟೆಂಪ್ರೇಚರ್ ಕಾರ್ ಡಿಸೈಡ್ ಮಾಡುತ್ತೆ. ಫೋರ್ತ್ ಫೀಚರು ಎಂಬಿಯಂಟ್ ಲೈಟು. ಒಂದು ಫಿಕ್ಸ್ಡ್ ಟೈಪ್ ಎಂಬಿಯಂಟ್ ಲೈಟ್ ಬರುತ್ತೆ, ಅದು ಬೇಡ ಅಂದರೆ ಕಸ್ಟಮ್ ಎಂಬಿಯಂಟ್ ಲೈಟ್ ಇದೆ. ಆ್ಯಂಡ್ ಎಂಬಿಯಂಟ್ ಲೈಟ್ಗೆ 4 ಝೋನ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಡೋರು, ಸೆಂಟರ್ ಕನ್ಸೋಲು, ರಿಯರ್ ಡೋರ್ ಮತ್ತು ರೂಫ್ ಲೈಟ್ ಅಂತ. ಈ ಝೋನಲ್ಲೂ ಯಾವ ರೀತಿ ಲೈಟ್ ಬರಬೇಕು ಅಂತ ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡ್ಕೋಬೋದು. ಆ್ಯಂಡ್ ರೂಫ್ ಲೈಟ್ಗೆ ಯಾವ ರೀತಿ ಎಂಬಿಯಂಟ್ ಲೈಟ್ ಪ್ಲೇ ಆಗಬೇಕು ಅನ್ನೋದನ್ನು ಕಸ್ಟಮೈಸ್ ಮಾಡ್ಕೋಬೋದು ನೀವು. ಇದೆಲ್ಲ ನೈಟ್ ಟೈಮಲ್ಲಿ ಡ್ರೈವಿಂಗ್ ಪ್ಲೇಸರ್ ಎನ್ಹಾನ್ಸ್ ಮಾಡುತ್ತೆ ಮತ್ತು ಕ್ಯಾಬಿನ್ ವೈಪ್ ಕೂಡ ಕಲರ್ಫುಲ್ ಮಾಡುತ್ತೆ ಅನ್ಬೋದು. ನೆಕ್ಸ್ಟ್ ಫೀಚರು ಆಟೋ ಪಾರ್ಕು. ಆಟೋ ಪಾರ್ಕಲ್ಲೇ 4 ಟೈಪ್ಸ್ ಇದೆ. ಪಾರ್ಕಿನ್ನು, ಪಾರ್ಕೌಟು, ವರ್ಚುವಲ್ ಪಾರ್ಕಿಂಗ್ ಮತ್ತು 360 ಕ್ಯಾಮ್ರಾ. ಪಾರ್ಕೌಟ್ ಅಂದರೆ ಒಳಗಡೆಯಿಂದನೇ ಕಾರ್ನ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು ಅಕ್ಕಪಕ್ಕ ಟೈಟ್ ಪಾರ್ಕಿಂಗ್ ಇದ್ದಾಗ. ವರ್ಚುವಲ್ ಪಾರ್ಕಿಂಗ್ ಅಂದರೆ ಕಾರ್ ಕೀಯಿಂದನೂ ಕಾರ್ನ ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು. ಆ್ಯಂಡ್ 360 ಪಾರ್ಕಿಂಗಲ್ಲಿ ಕ್ಯಾಮ್ರಲ್ಲಿ ಎಲ್ಲಿ ಖಾಲಿ ಪ್ಲೇಸ್ ಕಾಣುತ್ತೋ ಅಲ್ಲಿ ಡ್ರ್ಯಾಗ್ ಮಾಡಿ ಬಿಟ್ಟರೆ ಕಾರ್ ಆ ಪ್ಲೇಸಲ್ಲಿ ಆಟೋಮೆಟಿಕ್ಕಾಗಿ ಪಾರ್ಕ್ ಮಾಡ್ಕೊಳ್ಳುತ್ತೆ, ನಿಮ್ಗೆ ಯಾವುದೇ ಅಸಿಸ್ಟೆನ್ಸ್ ಇಲ್ಲದೆ. ನೆಕ್ಸ್ಟ್ ಫೀಚರು ಲಿವ್ ಯುವರ್ ಮೂಡ್ ಅಂತ. ಇದು ನಿಮಗೆ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಡಿಫ್ರೆಂಟ್ ಮೂಡ್ಸ್ ಬರುತ್ತೆ. ಆ್ಯಂಡ್ ಇದನ್ನ ಆನ್ ಮಾಡಿದ್ರೆ ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೆ ಸೀಟ್ ಅಡ್ಜಸ್ಟ್ಮೆಂಟು, AC ಅಡ್ಜಸ್ಟ್ಮೆಂಟು, ಎಂಬಿಯಂಟ್ ಲೈಟ್ ಅಡ್ಜಸ್ಟ್ಮೆಂಟು ಮತ್ತು ಮೂನ್ ರೂಫ್ ಸಹ ಓಪನ್ ಮಾಡುತ್ತೆ. ಒಟ್ಟಿನಲ್ಲಿ ನಿಮ್ಮನ್ನ ಫುಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡುತ್ತೆ ಅನ್ಬೋದು. ನೆಕ್ಸ್ಟ್ ಫೀಚರು ಇದರಲ್ಲಿರುವಂಥ ಸ್ಮಾರ್ಟ್ AC. ಇದರಲ್ಲಿ ನಾರ್ಮಲ್ AC ಕೂಡ ಇದೆ ಆ್ಯಂಡ್ ಸ್ಮಾರ್ಟ್ AC ಅಂತಲೂ ಇದೆ. ಸ್ಮಾರ್ಟ್ ACಲಿ ಪಾಲ್ ಅಂತ ಇದೆ. ಅಂದರೆ ಕಾರಲ್ಲಿ ನೀವು ಡಾಗ್ನ ಬಿಟ್ಟು ಹೋಗ್ತೀರಾ ಅಂದರೆ ಈ ಮೋಡ್ನ ಆಕ್ಟಿವೇಟ್ ಮಾಡಿ ಹೋಗ್ಬೋದು. ನೆಕ್ಸ್ಟು ಕೀಪ್ ಮೋಡ್ ಇದೆ. AC ನಾರ್ಮಲ್ ಟೆಂಪ್ರೇಚರಲ್ಲಿ ಇಡುತ್ತೆ. ಇದು ತುಂಬ ಹಾಟ್ ಅಲ್ಲ, ತುಂಬ ಕೋಲ್ಡ್ ಅಲ್ಲ, ಒಂಥರ ಪರ್ಫೆಕ್ಟ್ ಅನ್ಸೋ ರೀತಿ ಟೆಂಪ್ರೇಚರ್ನ ಇಡತ್ತೆ. ಅದು ಬಿಟ್ಟರೆ ಕ್ಲಿಯರ್ ವ್ಯೂ ಅಂತಿದೆ.
ಇದು ಮಳೆ ಇದ್ದಾಗ ಆಕ್ಟಿವೇಟ್ ಮಾಡಿದ್ರೆ ಎಲ್ಲೂ ಫಾಗ್ ಆಗದಿರೋ ರೀತಿ ಗ್ಲಾಸ್ ಏರಿಯಾನ ಕ್ಲಿಯರ್ ಆಗಿಡತ್ತೆ ಅಂಡ್ ಅಟ್ ದಿ ಸೇಮ್ ಟೈಮ್ ಎಸಿನೂ ನಿಮಗೆ ಬರೋ ತರ ಮಾಡುತ್ತೆ. ನೆಕ್ಸ್ಟ್ ಫೀಚರು 360 ಕ್ಯಾಮ್ರಾ ಇರುವಂಥದ್ದು. ಇಷ್ಟು ಹ್ಯೂಜ್ ಕಾರ್ನ ಪಾರ್ಕ್ ಮಾಡೋಕ್ಕೆ 360 ಕ್ಯಾಮ್ರಾ ಇರಲೇಬೇಕು. ಎಸ್ಪೆಷಲಿ ಸಿಟಿಲಿ ಪಾರ್ಕ್ ಮಾಡೋಕ್ಕಂತೂ ಬೇಕೇ ಬೇಕು ಅನ್ಬೋದು. ಅಂಡ್ ಟೈಟ್ ಪಾರ್ಕಿಂಗ್ಸ್ ಇದ್ದಾಗಲೂ ಪಾರ್ಕ್ ಮಾಡೋಕ್ಕೆ ಈ 360 ಕ್ಯಾಮ್ರಾಯಿಂದ ಈಸಿ ಆಗುತ್ತೆ. ನೆಕ್ಸ್ಟು ಈ ಕಾರಲ್ಲಿ ಕ್ರೇಜಿ ಫೀಚರ್ ಅಂದರೆ ಆಡಿಯೋ ಸಿಸ್ಟಮು. ಹರ್ಮನ್ ಕಾರ್ಡ್ ಅಂದು 16 ಸ್ಪೀಕರ್ ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ, ವಿಚ್ ಈಸ್ 1400 ವಾಟ್ ಆ್ಯಕ್ಚುಲಿ. ಸ್ಯಾಂಪಲ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಆಡಿಯೋ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಇದನ್ನ ವರ್ಣಿಸೋಕ್ಕೆ ನನ್ನ ಹತ್ರ ಮಾತಲ್ಲಾಗಲ್ಲ ಗುರು. ಡೈರೆಕ್ಟಾಗಿ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಲಿಟ್ರಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಇನ್ನೂ ಒಂದು ಈ ಕಾರ್ಲಿ ಸೈಕ್ ಫೀಚರ್ ಅಂತಂದರೆ ಗ್ರೂವ್ ಮಿ ಮೋಡ್ ಅಂತ ಇದೆ. ಬೇಸಿಕ್ಲಿ ಇದನ್ನ ಪಾರ್ಟಿ ಮೋಡ್ ಅಂತಲೂ ಅನ್ಬೋದು. ಇದನ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಹೆಡ್ಲೈಟ್ ಮಾಡಿದ್ರೆ ಟೈಲ್ ಲ್ಯಾಂಪಲ್ಲಿ ಲೈಟ್ ಶೋ ಬರುತ್ತೆ. ನೈಟ್ ಟೈಮಲ್ಲಿ ಫುಲ್ಲು ಜಾತ್ರೆ ಅಂದ್ಕೊಳ್ಳಿ, ಒಂಥರ ಮಿನಿ ಡಿಸ್ಕೋಟೆಕ್ ಅಂತಲೇ ಅನ್ಬೋದು ಗುರು. ಒಳಗಡೆ ಏಮೆಂಟ್ ಲೈಟ್ ಕೂಡ ಸಾಂಗ್ ತಕ್ಕಾಗೆ ಬಿಹೇವ್ ಮಾಡುತ್ತೆ. ಗ್ರೂವ್ ಮಿ ಮೋಡು ಈ ಕಾರಲ್ಲಿರುವಂಥ ಒನ್ ಆಫ್ ದಿ ಯುನೀಕ್ ಫೀಚರ್ ಅನ್ಬೋದು. ಅಟ್ ಲಾಸ್ಟ್ ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ ಇದೆ. ಇದರಿಂದ ಮಲ್ಟಿಪಲ್ ಯೂಸ್ ಇದೆ ಆ್ಯಕ್ಚುಲಿ. ಒಂದು ಫೋಟೋ ತೊಗೋಬೋದು, ಆ್ಯಂಡ್ ಸೆಕೆಂಡ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ಲಿ ಡ್ರೈವರ್ ಏನಾದರೂ ಮಲ್ಕೊಳ್ಳೋ ಸೂಚನೆ ಸಿಕ್ಕರೆ ಡ್ರೈವರ್ನ ಅಲರ್ಟ್ ಕೂಡ ಮಾಡುತ್ತೆ. ಅದನ್ನೇ ಡ್ರೈವರ್ ಡ್ರೌಸಿ ಡಿಟೆಕ್ಷನ್ ಅನ್ನೋದು. ಅದು ಕೂಡ ಈ ಕ್ಯಾಮ್ರಾಯಿಂದನೇ ವರ್ಕ್ ಆಗುವಂಥದ್ದು. ಆ್ಯಂಡ್ ಅಟ್ ಲಾಸ್ಟ್ ಇದರಲ್ಲಿ ಝೂಮ್ ಕಾಲ್ ಥ್ರೂ ಮೀಟಿಂಗ್ಸ್ ಕೂಡ ಅಟೆಂಡ್ ಮಾಡ್ಬೋದು. ಬಿಸ್ನೆಸ್ ಮಾಡೋರಿಗೆ ಟೈಮ್ ಈಸ್ ಮನಿ ಅಂತಾರೆ. ಸೊ ನೀವು ಎಲ್ಲೇ ಇದ್ರೂ ಬಿಸ್ನೆಸ್ ಮೀಟಿಂಗ್ ಮಾಡ್ಬೋದು. ಆ್ಯಂಡ್ ಈ ಕಾರ್ ಯಾರಿಗಾರು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕ್ಯಾಮ್ರಾ ಥ್ರೂ ನೀವು ಇರೋ ಕಡೆಯಿಂದನೇ ಮಾನಿಟರ್ ಕೂಡ ಮಾಡ್ಬೋದು. ಆ್ಯಂಡ್ ಈ ಸೆಲ್ಫಿ ಕ್ಯಾಮ್ರಾ ಯೂನಿಕ್ ಫೀಚರ್ ಅಂದರೆ ಫೇಸ್ ರೆಕಗ್ನೈಸೇಷನ್ ಅಂತ. ಮಲ್ಟಿಪಲ್ ಟೈಮ್ಸ್ ನೀವು ಕಾರ್ಡ್ನ ಡ್ರೈವ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಸೀಟಲ್ಲಿ ನೀವು ಕೂತಾಗ ನಿಮ್ಮ ಫೇಸ್ನ ರೆಕಗ್ನೈಸ್ ಮಾಡಿ ಸೀಟ್ನ ನೀವು ಹೇಗೆ ಸೆಟ್ ಮಾಡ್ತಿದ್ರೋ ಅದೇ ರೀತಿ ಕಾರನ್ನೇ ಸೆಲ್ಫ್ ಆಗಿ ಸೀಟ್ನ ಸೆಟ್ ಮಾಡ್ಕೊಡುತ್ತೆ. ಇದಂತೂ ನೆಕ್ಸ್ಟ್ ಲೆವೆಲ್ ಫೀಚರ್ ಅನಿಸ್ತು. ಇಷ್ಟೆಲ್ಲ ಫೀಚರ್ಸು ಸ್ಮೂತ್ ಆಗಿ ವರ್ಕ್ ಆಗಬೇಕು ಅಂದರೆ ಎಷ್ಟು ಪವರ್ಫುಲ್ ಪ್ರೊಸೆಸರ್ ಈ ಕಾರಲ್ಲಿ ಕೊಟ್ಟಿರಬೇಕು ಯೋಚನೆ ಮಾಡಿ. ಸ್ನ್ಯಾಪ್ ಡ್ರ್ಯಾಗನ್ ಮೋಸ್ಟ್ ಪವರ್ಫುಲ್ ಮತ್ತು ಫಾಸ್ಟೆಸ್ಟ್ ಪ್ರೊಸೆಸರ್ ಇದರಲ್ಲಿ ಕೊಟ್ಟಿದ್ದಾರೆ. ಇದ್ರ ಕಂಪ್ಯೂಟಿಂಗ್ ಫಿಗರ್ಸ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ನಾವು ಯೂಸ್ ಮಾಡೋ ಮೊಬೈಲಲ್ಲಿರೋ ಪ್ರೊಸೆಸರ್ಗಿನ್ನ ಫಾಸ್ಟ್ ಪ್ರೊಸೆಸರ್ ಇದು. ಟ್ರಿಲಿಯನ್ಸ್ ಆಫ್ ಆಪರೇಷನ್ಸ್ನ ಹ್ಯಾಂಡಲ್ ಮಾಡೋಷ್ಟು ಕೇಪಬಲ್ ಇದೆ ಈ ಪ್ರೊಸೆಸರು. ಸೊ ಕಾರ್ದು ಇಷ್ಟೆಲ್ಲ ಫೀಚರ್ಸು, ಟೆಕ್ನಾಲಜಿ, ಡಿಸೈನು, ಪ್ರಾಕ್ಟಿಕ್ಯಾಲಿಟಿ, ಸ್ಪೇಸಿಂಗು ಎಲ್ಲ ತಿಳ್ಕೊಂಡ್ಮೇಲೆ ಕಾರ್ ಹೇಗೆ ಡ್ರೈವ್ ಮಾಡುತ್ತೆ ಅಂತ ಗೊತ್ತಾಗೋದು ಬೇಡವಾ? 7th ಮತ್ತು 8th ಆಸ್ಪೆಕ್ಟು, ಪರ್ಫಾರ್ಮೆನ್ಸ್ ಮತ್ತು ಡೈನಾಮಿಕ್ಸ್ ಆಫ್ ದಿ ಕಾರು ಡ್ರೈವಿಂಗ್ ಬ್ಲಾಗಲ್ಲಿ ಮಾತಾಡೋಣ. ಆ್ಯಂಡ್ ಇಷ್ಟು ಹ್ಯೂಜ್ ಕಾರು ಸಿಟಿಲಿ ಎಷ್ಟು ಈಸಿ ಅಥವಾ ಎಷ್ಟು ಕಷ್ಟ ಓಡಿಸೋಕ್ಕೆ ಇದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಲಾಂಚ್ ದಿಸ್ ಕಾರ್ ಗೈಸ್. ಎವ್ರಿಡೇ ಮೋಡಲ್ಲಿ ಇರೋದು ಗೈಸ್. ನಾನು ಸಿಕ್ಕಾಪಟ್ಟೆ ಓವರ್ ಕಿಲ್ ಅನ್ಸ್ತಾ ಇದೆ ಪವರು. ಒನ್ ಆಫ್ ದಿ ಬೆಸ್ಟ್ ಆಕ್ಸಿಲರೇಷನ್ ಆಕ್ಚುಲಿ. ಅಂಡ್ ಪುಲ್ ಮಾಡಿದ್ರು ಹೆವಿ ಸ್ಮೂತ್ ಅಂತ ಅನ್ಸುತ್ತೆ. ಮೋಟರು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಮೂತ್ ಅಂತ ಅನ್ಸುತ್ತೆ. ಕ್ಯಾಬಿನ್ ಒಳಗಡೆ ಅಂತ ಏನು ಟೈರ್ ನಾಯ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ನಾಯ್ಸ್ ಆಗಿರ್ಬೋದು ಆ ಥರದ್ದು ಏನು ಕೇಳಿಸಲ್ಲ ನಿಮಗೆ. ಕ್ಯಾಬಿನ್ ಈಸ್ ಕ್ವೈಟ್ ಇನ್ಸುಲೇಟೆಡ್ ವೆಲ್ ಆಕ್ಚುಲಿ. ಅಂಡ್ ಡ್ರೈವ್ ಮೋಡ್ ಚೇಂಜ್ ಮಾಡ್ತಾ ಹೋದ್ರೆ ಆಕ್ಚುಲಿ ನಿಮಗೆ ಇವಾಗ ಎವ್ರಿಡೇ ಮೋಡಲ್ ಇದೆ. ಈಗ ನೋಡಿ, ರೇಂಜ್ ಮೋಡ್ಗೆ ಹಾಕೊಂತೀನಿ. ರೇಂಜ್ ಮೋಡ್ಗೆ ಹಾಕೊಂಡ ತಕ್ಷಣನೇ ಆಕ್ಸಿಲರೇಷನ್ ಏನಿದೆ ಕಂಪ್ಲೀಟ್ ಆಗಿ ಅದು ಡಿಪ್ಲೀಟ್ ಆಗೋಯ್ತು. ಲೈಕ್ ಏನು ಪುಲ್ಲಿಂಗ್ ಪವರ್ ಇತ್ತು, ಪವರ್ ಕೂಡ ಕಮ್ಮಿ ಆಯಿತು. ಆ್ಯಂಡ್ ಥ್ರಾಟಲ್ ಸೆನ್ಸಿಟಿವಿಟಿ ಏನಿದೆ ಅದು ಕೂಡ ಚೇಂಜ್ ಆಯಿತು. ಲೈಕ್ ತುಂಬ ಒಂಥರ ಅಗ್ರೆಸಿವ್ ಇಲ್ಲ, ಒಂಥರ ರಿಲ್ಯಾಕ್ಸ್ಡ್ ವೇಲ್ ಕೊಡುತ್ತೆ. ಆ್ಯಂಡ್ ಈವನ್ ಸಸ್ಪೆನ್ಷನ್ ಕೂಡ ಆಕ್ಚುಲಿ ಸಾಫ್ಟರ್ ಸೈಡ್ ಬಂದಿದೆ. ರೈಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಅದೇ ನೀವು ರೇಸ್ ಮೋಡ್ಗೆ ಹಾಕೊಂಡ್ರಿ ಅಂತ ಅನ್ಕೊಳ್ಳಿ, ನೋಡಿ ರೇಸ್ ಮೋಡು ನೋಡಿ ಕೊಟ್ಟ ತಕ್ಷಣ ಪಟ್ ಅಂತ ರೆಸ್ಪಾನ್ಸ್ ಇದೆ, ಇನ್ಸ್ಟಂಟ್ ಆಕ್ಸಿಲರೇಷನ್. ಆ್ಯಂಡ್ ಈವನ್ ಸಸ್ಪೆನ್ಷನ್ ಕೂಡ ಸ್ವಲ್ಪ ಸ್ಟಿಫ್ ಆಗುತ್ತೆ. ಆ್ಯಂಡ್ ಸ್ಟೇರಿಂಗ್ ಕೂಡ ಆಕ್ಚುಲಿ ವೇ ಅಪ್ ಆಗುತ್ತೆ ಗೈಸ್. ರೇಂಜ್ ಮೋಡಲ್ ಏನು ಲೈಟ್ ಇತ್ತು ಸ್ಟೇರಿಂಗು, ಆ ಲೈಟ್ನೆಸ್ ನಿಮಗೆ ರೇಸ್ ಮೋಡಲ್ ಸಿಗಲ್ಲ ಆಕ್ಚುಲಿ. ಅಂಡ್ ಇಂಡಿಕೇಟರ್ ಹಾಕಿದ್ರೆ ನಿಮ್ಮ ಪಕ್ಕ ಯಾರಿದ್ದಾರೆ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗಕ್ಕೆ ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಮಾಡುತ್ತೆ ಆಕ್ಚುಲಿ. ಸ್ಟೇರಿಂಗ್ ಸೆಲ್ಫ್ ಸೆಂಟರ್ ಕೂಡ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಸೊ ಹೆಡ್ಸಪ್ ಡಿಸ್ಪ್ಲೇ ನನಗೆ ಆಕ್ಚುಲಿ ನೀಟಾಗಿ ಕಾಣ್ತಾ ಇದೆ. ಸ್ಪೀಡ್ ಆಗಿರ್ಬೋದು ಅಥವಾ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಕಂಪಸ್ ಕೂಡ ಹೇಳ್ತಾ ಇದೆ. ಲೈಕ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಮತ್ತೆ ಎಷ್ಟು ಡಿಗ್ರಿಯಲ್ಲಿ ಹೋಗ್ತಾ ಇದೆ ಅದನ್ನು ಕೂಡ ಹೇಳುತ್ತೆ. ಅಂಡ್ ನಿಮ್ಮ ಬ್ಲೈಂಡ್ ಸ್ಪಾಟ್ ಅಲ್ಲಿ ಯಾರು ಬಂದ್ರು ಅಂತಂದ್ರೆ ಬ್ಲೈಂಡ್ ಸ್ಪಾಟ್ ಅಲ್ಲಿ ಒಬ್ರು ಇದಾರೇನೋ ಅಲರ್ಟ್ ಕೂಡ ಅಲ್ಲೂ ಕೂಡ ಕೊಡುತ್ತೆ. ಎಲ್ಲ ಇನ್ಫಾರ್ಮೇಶನ್ಸ್ ಆಕ್ಚುಲಿ ಅಲ್ಲೇ ಲೋಡ್ ಮಾಡಿದ್ದಾರೆ, ಇಲ್ಲಿ ನೋಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸಸ್ಪೆನ್ಷನ್ ಆಕ್ಚುಲಿ ಸೆಮಿ ಆಕ್ಟಿವ್ ಡ್ಯಾಂಪರ್ಸ್ ಗಳನ್ನ ಕೊಟ್ಟಿದ್ದಾರೆ. ಬೇಸಿಕ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ದ ಡ್ರೈವ್ ಮೋಡ್ ಸಸ್ಪೆನ್ಷನ್ ಸ್ಟಿಫ್ ಆಗೋದು ಅಥವಾ ಸಾಫ್ಟ್ ಆಗೋದು ಸ್ಪ್ರಿಂಗ್ಸ್. ಸೊ ಅದನ್ನೇ ಅಡಾಪ್ಟಿವ್ ಡ್ಯಾಂಪರ್ಸ್ ಅಂತ ಹೇಳುವಂಥದ್ದು. ನೀವು ರೇಸ್ ಮೋಡ್ ಚೇಂಜ್ ಮಾಡಿದಂಗೆಲ್ಲ ಅದು ಹಾರ್ಡ್ ಆಗೋದಾಗಿರ್ಬೋದು ಅದು ಕೂಡ ಮಾಡ್ತಾ ಹೋಗುತ್ತೆ ನಿಮಗೆ. ಇಂಟೆಲಿಜೆಂಟ್ ಸಸ್ಪೆನ್ಷನ್ ಆಕ್ಚುಲಿ ಇದು. ಸಸ್ಪೆನ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎವ್ರಿ 15 ಮಿಲಿ ಸೆಕೆಂಡ್ಸ್ಗೆ ಮಾನಿಟರ್ ಮಾಡ್ತಾನೆ ಇರುತ್ತೆ. ಆ ಸ್ಪ್ರಿಂಗ್ ಏನಿರುತ್ತೆ ಅದ್ರಲ್ಲಿ ಒಂದು ಸೆನ್ಸರ್ ಕೊಟ್ಟಿರ್ತಾರೆ. ವೀಲ್ ಮೂವ್ಮೆಂಟ್ ಏನ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದಟ್ ಸ್ಟಿಫ್ ಮಾಡಬೇಕಾ ಅಥವಾ ಸಾಫ್ಟ್ ಕೊಡಬೇಕಾ ಕಂಟಿನ್ಯೂಸ್ ಆಗಿ ಅದು ಮಾನಿಟರ್ ಮಾಡ್ತಾನೆ ಇರುತ್ತೆ. ಸೊ ಇಟ್ ಮೇಕ್ಸ್ ರೈಡ್ ಕ್ವಾಲಿಟಿ ಬೆಟರ್ ಆಕ್ಚುಲಿ. ಸೊ ಅದರಿಂದನೇ ಈ ಕಾರ್ ಇಷ್ಟೊಂದು ಕಂಫರ್ಟಬಲ್ ಆಗಿರೋದು. ಅಂಡ್ ರೇಸ್ ಮೋಡ್ ಹಾಕಿದಾಗ್ಲೂ ಸಸ್ಪೆನ್ಷನ್ ಸ್ಟಿಫ್ ಆಗಿ ಅಂಡ್ ಕಾರ್ ಡೈನಮಿಕ್ ಆಗಿ ಬಿಹೇವ್ ಮಾಡುವಂಥದ್ದು. ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸ್ಟೇರಿಂಗ್ ಆಕ್ಚುಲಿ ಲೋಯರ್ ಸ್ಪೀಡ್ಸ್ ಅಲ್ಲಿ ಲೈಟ್ ಆಗಿರುತ್ತೆ ರಿಗಾರ್ಡ್ಲೆಸ್ ಆಫ್ ದ ಡ್ರೈವ್ ಮೋಡ್ಸ್ ಆಕ್ಚುಲಿ. ಬಟ್ ರೇಸ್ ಮೋಡ್ ಒಂದು ನಿಮಗೆ ಸ್ಟಿಫ್ ಆಗುತ್ತೆ ಅಷ್ಟೇ.
ಸ್ಟೇರಿಂಗು. ಬಟ್ ನಾರ್ಮಲ್ ನೀವೇನು ಎವ್ರಿ ಡೇ ಅಥವಾ ರೇಂಜ್ ಯಾವುದೇ ಮೋಡ್ಗೆ ಹಾಕೊಂಡ್ರು ಲೋಯರ್ ಸ್ಪೀಡ್ಸಲ್ಲಿ ಸ್ಟೇರಿಂಗ್ ಲೂಸ್ ಇರುತ್ತೆ, ಲೈಕ್ ಸಿಟಿ ಮನೋರಬಿಲಿಟಿ ಆಗಿರ್ಬೋದು ಅಥವಾ ಲೋ ಸ್ಪೀಡ್ಸಲ್ಲಿ ತಿರುಗಿಸೋಕ್ಕಾಗಿರ್ಬೋದು. ಸೊ ಇಟ್ಸ್ ಕ್ವೈಟ್ ಈಸಿ ಆಸ್ ವೆಲ್ ಆ್ಯಕ್ಚುಲಿ. ಬಟ್ ಅದೇ ನೀವು ಸ್ಪೀಡ್ ಅಪ್ ಆಗ್ತಾ ಆ ಸ್ಟೇರಿಂಗು ವೇ ಅಪ್ ಆಗುತ್ತೆ. ಅದರಿಂದ ನಿಮಗೆ ಹೈ ಸ್ಪೀಡ್ಸಲ್ಲಿ ಗಾಡಿ ಸ್ಟೇಬಲ್ ಆಗೋ ಇರುತ್ತೆ ಆ್ಯಂಡ್ ಗಾಡಿ ಕಂಟ್ರೋಲ್ ಆಗೋ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇದು ರಿಯರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಓವರ್ ಸ್ಟೇರ್ ಕೂಡ ಇಲ್ಲ. ಬಿಕಾಸ್ ಗಾಡಿ ಪವರ್ ಏನಿದೆ ಕಂಪ್ಲೀಟ್ ಲೀನಿಯರ್ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ. ಗಾಡಿದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ನಾನು ಮಾತಾಡಿಲ್ಲ ಆ್ಯಕ್ಚುಲಿ. ಸೊ ಬ್ಯಾಟ್ರಿ ಪ್ಯಾಕ್ ಬಂದು ಇದು ಪ್ಯಾಕ್ 3 ಇರುವಂಥದ್ದು 79 ಕಿಲೋವಾಟು, 281 ಹಾರ್ಸ್ ಪವರ್ ಮತ್ತೆ 380 NM ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡೋದು. ಕಂಪ್ಲೀಟ್ ಆಗಿ ಲೀನಿಯರ್ ಪವರ್ ಡೆಲಿವರಿ ಕೊಟ್ಟಿರೋದ್ರಿಂದ ಪುಷ್ ಬ್ಯಾಕ್ ಅಂತೂ ಫೀಲ್ ಕೊಡುತ್ತೆ, ಬಟ್ ಎಲ್ಲೋ ಒಂಥರ ಹೆದರಿಕೆ ಕೊಡಲ್ಲ ಅಂಟಿಲ್ ಅನ್ಲೆಸ್ ನೀವು ರೇಸ್ ಮೋಡಿಗೆ ಬರೋವರೆಗೂ. ಸೊ ಕಂಪ್ಲೀಟ್ ಲೀನಿಯರ್ ಪವರ್ ಡೆಲಿವರಿ ಇರೋದ್ರಿಂದ ಕಾರ್ ಕಂಪ್ಲೀಟ್ ಆಗಿ ಸ್ಮೂತ್ ಆಗಿರುತ್ತೆ ಡ್ರೈವ್ ಎಕ್ಸ್ಪೀರಿಯನ್ಸ್. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಕೂಡ ಆಕ್ಚುಲಿ ಡಿಟೆಕ್ಟ್ ಮಾಡ್ತೀವಿ. ಇವಾಗ ಒಂದ್ಗಡೆ ಡಿಟೆಕ್ಟ್ ಮಾಡಿದಾಗ ಸ್ಟೇರಿಂಗ್ ಆಕ್ಚುಲಿ ವೈಬ್ರೇಟ್ ಕೂಡ ಆಗುತ್ತೆ ಅಂಡ್ ಹೆಡ್ಸ್ ಅಪ್ ಡಿಸ್ಪ್ಲೇಲು ತೋರಿಸುತ್ತೆ. ಅದು ಆ ಪವರ್ ಏನಿದೆ ನಿಮಗೆ 281 ಹಾರ್ಸ್ ಪವರ್ ಅದು ನೀಟಾಗಿ ನಿಮಗೆ ಫೀಲ್ ಆಗುತ್ತೆ ಬಿಕಾಸ್ ಪುಷ್ ಬ್ಯಾಕ್ ಕೂಡ ಕೊಡೋದ್ರಿಂದ. ಅಂಡ್ ಈ ಕಾರ್ದು ಹೈ ಸ್ಪೀಡ್ ಸ್ಟೆಬಿಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಕೊಳ್ಳಿ. ಆಯ್ತಾ ಅದು ಬಿಡ್ತಿದೆ, ಅದು ಒಂದ್ಸತಿ ನಿಮಗೂ ಗೇಟ್ ಸಿಗಲ್ಲ. ಅದು ಗಾಡಿ ಆಲ್ರೆಡಿ ಗೇಟ್ ಸಿಕ್ಕಿದೆ ನನಗೆ, ಅದಕ್ಕೆ ಸಿಕ್ಕಿದ ಕಡೆ ನುಗ್ಸ್ತಾ ಇದ್ದೀನಿ ನಾನು. ಆಕ್ಚುಲಿ ಹೈ ಸ್ಪೀಡ್ ಸ್ಟೆಬಿಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಗಾಡಿದು. ಏನಕ್ಕೆ ಅಂತಂದ್ರೆ ಒಂದು ಹಿಂದ್ಗಡೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಅದು ಡೌನ್ ಫೋರ್ಸ್ ಆಡ್ ಮಾಡುತ್ತೆ. ಅಂಡ್ ಎರಡನೇದು ಈ ಕಾರ್ಗೆ ಇರುವಂತಹ ಸಸ್ಪೆನ್ಷನ್ ಗೈಸ್, ಹೇಳಿದ್ನಲ್ಲ ಸೆಮಿ ಆಕ್ಟಿವ್ ಡ್ಯಾಂಪರ್ಸ್ ಅಂತ. ಗಾಡಿ ಸ್ಪೀಡ್ ಅಪ್ ಆಗ್ತಾ ರೋಡ್ ನ ಕಂಟಿನ್ಯೂಸ್ ಆಗಿ ಸೆನ್ಸ್ ಮಾಡ್ತಾ ಇರುತ್ತೆ, ಸ್ಪೀಡ್ ನು ಸೆನ್ಸ್ ಮಾಡ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಸ್ಟೆಬಿಲಿಟಿ ಆಗಿರ್ಬೋದು ಅಥವಾ ಹ್ಯಾಂಡ್ಲಿಂಗ್ ಆಗಿರ್ಬೋದು ಯಾವ ರೀತಿ ಬೇಕೋ ಸಸ್ಪೆನ್ಷನ್ ಆತರ ಸ್ವಲ್ಪ ಸ್ಟಿಫ್ ಮಾಡ್ತಾ ಬರುತ್ತೆ. ಅಂಡ್ ಮೂರನೇ ರೀಸನ್ ಏನು ಅಂತಂದ್ರೆ ಈ ಕಾರ್ಗೆ ಇರುವಂತಹ ವೇಟ್ ಆಲ್ಮೋಸ್ಟ್ 2000 kgs ಗಿನ ಜಾಸ್ತಿನೇ ಬರುತ್ತೆ ಗೈಸ್ ಈ ಕಾರ್ ವೇಟ್. ಹೆವಿ ಇರೋ ವೇಟ್ ನಿಮಗೆ ಫ್ಲೋಟ್ ಆಗತ್ತೆ ಅಂತ ಅನ್ಸುತ್ತಾ? ಜಸ್ಟ್ ಥಿಂಕ್ ಮಾಡಿ. ಅದು ಕೂಡ ಏರೋಡೈನಮಿಕ್ಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ದಾರೆ ಈ ಕಾರಲ್ಲಿ. ಏರ್ ಫ್ಲೋ ಕೂಡ ತುಂಬಾ ಚೆನ್ನಾಗಿ ಆಗೋದ್ರಿಂದ ಸೊ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಕಾರ್ನೆಲ್ಲೂ ಫ್ಲೋಟ್ ಮಾಡಕ್ಕೆ ಬಿಡಲ್ಲ, ಕಂಪ್ಲೀಟ್ ಆಗಿ ಕಾರ್ ನೆಲದಲ್ಲೇ ಕಚ್ಕೊಂಡ್ ಕೂತಿರುತ್ತೆ. ಸೊ ಹಾಗಾಗಿನೇ ಸ್ಟೆಬಿಲಿಟಿ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾರನ್ ಕೇಳಿಸ್ಕೊಳ್ಳಿ, ಸಸ್ಪೆನ್ಷನ್ ಫೀಲ್ ಆಗುತ್ತೆ ಗೈಸ್, ಸ್ವಲ್ಪ ಫೀಲ್ ಆಗುತ್ತೆ ಸಸ್ಪೆನ್ಷನ್ ನೋಡಿ. ಆಕ್ಚುಲಿ ಈ ತರ ಇದೆ ಹಾರ್ನು. ಸಿಂಗಲ್ ಪೆಡಲ್ ಡ್ರೈವಿಂಗಿಗೆ ಒಂದು ಕೊಟ್ಟಿದ್ದಾರೆ. ಸೊ ಅದು ಕೊಟ್ಟರೆ ನೋಡಿ, ಒನ್ ಪೆಡಲ್ ಡ್ರೈವಿಂಗ್ ಈಸ್ ಆನ್ ಅಂತ ಇದೆ. ನಾನೀಗ ಕಾಲೇಜ್ತೀನಿ ನೋಡಿ ಎಷ್ಟು ಫಾಸ್ಟ್ ಆಗಿ ಅದು ಬ್ರೇಕ್ ಮಾಡ್ತಾ ಇದೆ ಅಂತ. ಸೊ ಸಿಟಿ ಡ್ರೈವಿಂಗ್ ಅಲ್ಲಿ ಆಕ್ಚುಲಿ ನಿಮ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಬಿಕಾಸ್ ಕಾರ್ ಕೂಡ ಕಂಟಿನ್ಯೂಸ್ ಆಗಿ ರೀಚಾರ್ಜ್ ಆಗ್ತಾನೆ ಇರುತ್ತೆ ಅಂಡ್ ನೀವು ಬ್ರೇಕ್ ಪ್ರೆಸ್ ಮಾಡೋ ನೆಸೆಸಿಟಿ ಕೂಡ ಇರಲ್ಲ. ಸೊ ಲಿಟ್ರಲಿ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೊ ಈ ಕಾರಲ್ಲಿ ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ಇದೆ. ರೆಗ್ಯುಲರ್ ಕಾರಲ್ಲಿ ನೀವೇನು ಹೈಡ್ರಾಲಿಕ್ ಸಿಸ್ಟಮ್ ನೋಡ್ತೀರಾ ಅದು ಕೂಡ ಇದೆ, ಬಟ್ ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಬಟ್ ಈ ಕಾರಲ್ಲಿ ಇರುವಂತದ್ದು ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ಅಂದ್ರೆ ಬ್ರೇಕ್ಸ್ ಏನಿರುತ್ತೆ ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಥ್ರೂ ಕಂಟ್ರೋಲ್ ಆಗುವಂತದ್ದು. ಇದರಿಂದ ನಿಮಗೆ ರೆಸ್ಪಾನ್ಸ್ ಕೂಡ ಫಾಸ್ಟರ್ ಆಗಿರುತ್ತೆ ಅಂಡ್ ಬ್ರೇಕಿಂಗ್ ಎಬಿಲಿಟಿ ಏನಿರುತ್ತೆ ಅಥವಾ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲೆಕ್ಟ್ರಾನಿಕ್ಸ್ ನಂಬಕ್ ಆಗತ್ತ ಗುರು, ಒಂದ್ ವೇಳೆ ಏನಾದ್ರು ಫೇಲ್ ಆದ್ರೆ ಏನ್ ಕತೆ ಅಂತ ನಿಮಗೆ ಡೌಟ್ ಬರುತ್ತೆ. ಆ ತರ ಏನಾದ್ರು ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ಫೇಲ್ ಆಯ್ತು ಅಂತಂದ್ರೆ ಪೆಡಲ್ ಮತ್ತೆ ಬ್ರೇಕ್ಸ್ ಅದಕ್ಕೆ ಒಂದು ಫಿಸಿಕಲ್ ಕನೆಕ್ಷನ್ ಕೂಡ ಇದೆ. ಎಡವಟ್ ಆಗಿ ಏನಾದ್ರು ಫೇಲ್ ಆಯ್ತು ಅಂತಂದಾಗ ಬ್ರೇಕ್ ಬೈ ವೈರ್ ಏನಿರುತ್ತೆ ಎಲೆಕ್ಟ್ರಿಕಲ್ದು ಅದನ್ನ ಬೈಪಾಸ್ ಮಾಡಿ ಮೆಕ್ಯಾನಿಕಲಿ ಆಕ್ಟಿವೇಟ್ ಆಗುತ್ತೆ ಬ್ರೇಕ್ಸ್. ಸೊ ದಟ್ ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ಕಂಪ್ಲೀಟ್ ಆಗಿ ರಿಲೇ ಆಗೋ ನೆಸೆಸಿಟಿನೂ ಇರಲ್ಲ. ಎರಡು ಕನೆಕ್ಷನ್ ಇರೋದ್ರಿಂದ ಇಟ್ಸ್ ಕ್ವೈಟ್ ಸೇಫರ್ ಆಸ್ ವೆಲ್. ಸೊ ಬ್ರೇಕಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬ್ರೇಕ್ ಬೈ ವೈರ್ ಟೆಕ್ನಾಲಜಿಯಿಂದ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಏನಿದೆ ಅಡಾಸ್ ರಿಲೇಟೆಡ್ ಅದು ಕೂಡ ಇದರಿಂದನೇ ವರ್ಕ್ ಆಗುವಂತದ್ದು. ಸೊ ಇವತ್ತಿನ ಎಷ್ಟೋ ಮಾಡರ್ನ್ ಕಾರ್ಸ್ ಆಗಿರ್ಬೋದು ಅಥವಾ ಎಡಾಸ್ ಇರುವಂತಹ ಕಾರ್ಗಳಾಗಿರ್ಬೋದು ಎಲ್ಲದರಲ್ಲೂ ನಾವು ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ನೋಡ್ತೀವಿ. ಸೊ ರಿಯರ್ ಡಿಸ್ಕ್ ಮತ್ತೆ ಫ್ರಂಟ್ ಡಿಸ್ಕ್ ಇರೋದ್ರಿಂದ ಸೊ ಬ್ರೇಕಿಂಗ್ ಬೈಟ್ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ 0 to 100 40 ಮೀಟರ್ಸ್ ಒಳಗಡೆನೆ ಗಾಡಿ ಸ್ಟಾಪಿಗೆ ಬರುತ್ತೆ. ದಟ್ಸ್ ದ ಬ್ರೇಕಿಂಗ್ ಪವರ್ ಆಫ್ ದಿಸ್ ಕಾರ್ ಗೈಸ್. ಸಿಟಿಲಿ ಟೈಟ್ ಟರ್ನ್ಸ್ ಗಳಿತ್ತು ಅಥವಾ ತುಂಬಾ ಟೈಟ್ ಕಾರ್ನರ್ಸ್ ಗಳಿತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಮನೋರಬಿಲಿಟಿ ಕೂಡ ಮಾಡ್ಕೋಬಹುದು. ಸೊ ಈಸಿಯಾಗಿ ಗೇಜ್ ಮಾಡ್ಬೋದು ಗೈಸ್ ಈ ಕ್ಯಾಮ್ರಾ ಥ್ರೂ ನೀವು. ಬಟ್ ಒಂಥರ ಮಜಾ ಇದೆ ಗುರು ಗಾಡಿ ಓಡಿಸೋಕೆ ಸಿಟಿಲೂ ಕೂಡ. ಆಕ್ಚುಲಿ ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಏನಿದೆ ಅದನ್ನ ಅಡಾಸ್ಗೂ ಲಿಂಕ್ ಮಾಡಿದ್ದಾರೆ. ಅಂದ್ರೆ ನೀವು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿರ್ತೀರಾ, ಮುಂದ್ಗಡೆ ಇರೋ ಗಾಡಿ ಸ್ಪೀಡ್ ಸೆಟ್ ಮಾಡಿರ್ತೀರಾ, ನೀವು 80 ಸೆಟ್ ಮಾಡಿರ್ತೀರಾ, ಬಟ್ ಗಾಡಿ 60 ಅದು ಬಂತು ಅಂತ ಅಂದ್ಕೊಳ್ಳಿ, ಅವಾಗ ಕಾರ್ ಆಟೋಮೆಟಿಕ್ ಆಗಿ ಬ್ರೇಕ್ ಮಾಡುತ್ತೆ. ಸೊ ಬ್ರೇಕ್ ಮಾಡಿದಾಗ ಏನೊಂದು ಲೆಫ್ಟ್ ಔಟ್ ಎನರ್ಜಿ ಇರುತ್ತೆ, ಸೊ ವಾಪಸ್ ಬ್ಯಾಟ್ರಿಗೂ ಚಾರ್ಜ್ ಮಾಡುತ್ತೆ. ಬ್ಯಾಟ್ರಿ ಚಾರ್ಜಿಂಗ್ ಏನಿರುತ್ತೆ ಅದು ಕೂಡ ಆಕ್ಚುಲಿ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಈ ಕಾರಲ್ಲಿ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಕೊಟ್ಟಿದ್ದಾರೆ. ಇದು 99.9% ಅಷ್ಟು UV-ರೇಸ್ನ ಕಟ್ ಮಾಡುತ್ತೆ ಆ್ಯಂಡ್ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಕೊಟ್ಟಿರೋದ್ರಿಂದ ಹೀಟ್ ಕಮ್ಮಿ ಒಳಗೆ ಬರುತ್ತೆ. ಸೊ ದಟ್ ಕ್ಯಾಬಿನ್ ಕೂಡ ಫಾಸ್ಟಾಗಿ ಕೂಲ್ ಆಗುತ್ತೆ ಆ್ಯಂಡ್ ಕಾರಲ್ಲಿ ಏರ್ ಪ್ಯೂರಿಫೈರ್ ಇರೋದ್ರಿಂದ ಕಾರಲ್ಲಿ ನಾವು ಬ್ರೀತ್ ಮಾಡೋ ಏರು ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ. ಈ ಕಾರ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಇನ್ನು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಿ ತೋರಿಸ್ತಾರೆ ಮಹೀಂದ್ರಾನವರು. ಒಂದು ಟಾಪ್ ಸ್ಪೀಡ್ ಟೆಸ್ಟು 202 km ಸ್ಪೀಡ್ವರೆಗೂ ಹೋಗುತ್ತೆ. ನೆಕ್ಸ್ಟು ಸಸ್ಪೆನ್ಷನ್ ಟೆಸ್ಟು, ಈ ಕಾರ್ ಎಷ್ಟು ಕಂಫರ್ಟಬಲ್ ಅಂತ ಲಿಟ್ರಲಿ ಗ್ಲಾಸ್ಗಳನ್ನ ಇಟ್ಟು ಟೆಸ್ಟ್ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ವಾಟರ್ ವೇಡಿಂಗ್ ಕೆಪಾಸಿಟಿ ಟೆಸ್ಟ್, ಅದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಅಂಡ್ ಈ ಕಾರ್ಗೆ ಎಷ್ಟು ದಮ್ಮಿದೆ ಅಂತ ಟೋಯಿಂಗ್ ಕೆಪಾಸಿಟಿಲಿ ತೋರಿಸಿದ್ದಾರೆ. ಅಂಡ್ ಒಂದು ಎಲೆಕ್ಟ್ರಿಕ್ ಕಾರಿಗೆ ಇಷ್ಟೊಂದು ದಮ್ಮಿದೆ ಅಂತ ನೋಡಿದ್ರೇನೆ ಆಶ್ಚರ್ಯ ಆಗುತ್ತೆ ಗುರು. ಬೇಸಿಕ್ಲಿ ಇದು ಬಾರ್ನ್ ಎಲೆಕ್ಟ್ರಿಕ್ ಕಾರು, ಅದಕ್ಕೆ BE ಅಂತ ಇಟ್ಟಿರೋದು. ಅಂಡ್ ಇದಕ್ಕೆ ಅಂತಾನೆ ಇಂಗ್ಲೋ ಆರ್ಕಿಟೆಕ್ಚರ್ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಇಂಗ್ಲೋ ಅಂದ್ರೆ ಇಂಡಿಯಾ ಗ್ಲೋಬಲ್ ಅಂತ.
ಸೊ ಒಂದು ಇಂಡಿಯನ್ ಕಾರು ಗ್ಲೋಬಲ್ ಅಲ್ಲಿ ಹೋಗ್ತಿರೋದಕ್ಕೆ ಆರ್ಕಿಟೆಕ್ಚರ್ ನೇಮೇನೆ ಒಂದು ಐಡೆಂಟಿಟಿ ಅಂತ ಅನ್ಬೋದು ಈ ಕಾರಲ್ಲಿ. ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವೈಸು ಫಸ್ಟ್ ಟೈಮ್ ಓನರ್ಸ್ಗೆ ಲೈಫ್ ಟೈಮ್ ಬ್ಯಾಟರಿ ವಾರಂಟಿ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಹ್ಯಾಂಡ್ ಓನರ್ಸ್ ಆದ್ರೆ 10 years ಅಥವಾ 2 lakh kilometers ವಾರಂಟಿ ಅಪ್ಲೈ ಆಗುತ್ತೆ. ಎಲೆಕ್ಟ್ರಿಕ್ ಕಾರ್ ಆಕ್ಚುಲಿ ಮಜಾ ಕೊಡಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಆದರೆ B60 ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಗೈಸ್, ಬಿಕಾಸ್ ಇದಕ್ಕೆ ರಿಯರ್ ವೀಲ್ ಡ್ರೈವ್ ಕೊಟ್ಟಿದ್ದಾರೆ. ಅಂದರೆ ಪವರು ಹಿಂದ್ಗಡೆ ವೀಲ್ಗೆ ಹೋಗುತ್ತೆ, ಇದರಿಂದ ಸೈಕಾಗಿ ಡ್ರಿಫ್ಟ್ ಮಾಡ್ಬೋದು. ಡ್ರಿಫ್ಟ್ ಮಾಡೋದ್ರಲ್ಲಿ ಸಿಗೋ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಫ್ಯೂ ಥಿಂಗ್ಸ್ ಫರ್ಗೋಟ್ ಟು ಸೇ ಗೈಸ್, ಈ ಕಾರಲ್ಲಿ ಆಪಲ್ ಕಾರ್ಪ್ಲೇ ನೋಡ್ತು ಎರಡೂ ಕೂಡ ವೈರ್ಲೆಸ್ ಕೊಟ್ಟಿದ್ದಾರೆ. ಸ್ಟೇರಿಂಗಿಗೆ ಲೆದರ್ ಆ್ಯಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಮತ್ತು ಅಡಾಸ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. 12.3 inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಬೇಕಾಗಿರೋ ರೇಂಜು ಅಡಾಸು ಟ್ರಿಪ್ ಇನ್ಫೋ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ 2 ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ದಟ್ಸ್ ಅ ಯೂನಿಕ್ ಥಿಂಗ್ ಅಂತ ಅನ್ಬೋದು. ಆ್ಯಂಡ್ ಕೀ ಇಡೋಕ್ಕೆ ಡೆಡಿಕೇಟೆಡ್ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ನಾಬು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ನ ಕಂಟ್ರೋಲ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಆ್ಯಂಡ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ಅನ್ಬೋದು. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ಸು ಇಲ್ಲಿ ಹಿಡನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಡೋಮಿಂಗ್ IRBM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಶೇಡು ಲೈಟು ಮಿರರ್ ಎಲ್ಲ ಹೆವಿ ಪ್ರೀಮಿಯಂ ಕ್ವಾಲಿಟಿದು ಕೊಟ್ಟಿದ್ದಾರೆ. ರೇಸ್ ಮೋಡ್ಗೆ ಹಾಕೋತೀನಿ. ಮೈ ಗಾಡ್, ಓವರ್ ಸ್ಟೀರ್ ಆಗಿದ್ದು ನೋಡಿದ್ರೆ ಗೈಸ್ ಆ್ಯಕ್ಚುಲಿ. ಓ ಮೈ ಗಾಡ್, ಆಕ್ಚುಲಿ ಹಿಂದ್ಗಡೆ ಜಾಸ್ತಿ ವೀಲ್ ಸ್ಪಿನ್ ತಗೋತಾರೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಕಾರು ಕಂಪ್ಲೀಟ್ ಕಂಟ್ರೋಲ್ ಅಲ್ಲೇ ಇರುತ್ತೆ ಗೈಸ್. ಬಟ್ ನೀವು ಕಂಟ್ರೋಲ್ ಕಳ್ಕೊಳ್ಳೋ ಹತ್ರ ತುಳಿದ್ರೆ ರೇಸ್ ಮೋಡ್ ಅಲ್ಲಿ ಡೆಫಿನೆಟ್ ಆಗಿ ವೀಲ್ ಸ್ಪಿನ್ ನೋಡ್ತೀರಾ. ಬೇಸಿಕ್ಲಿ ರಿಯರ್ ವೀಲ್ ಡ್ರೈವ್ ಇದು, ಹಾಗಾಗಿನೇ ಒಂದು ವೀಲ್ ಸ್ಪಿನ್ ಕಾಣಿಸಿದ್ ನಿಮಗೆ. ಸೊ ಅಟ್ ಲಾಸ್ಟ್ ಹೇಗೆ ಮಹೀಂದ್ರನವರು V60ನ ಗ್ಲೋಬಲ್ ಮಾಡೆಲ್ ಮಾಡ್ಯಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಜಸ್ಟ್ ಎ ಕಾರ್ ಗೈಸ್, ದಿಸ್ ಈಸ್ ಮಹೀಂದ್ರಾಸ್ ಮಾಸ್ಟರ್ ಸ್ಟ್ರೋಕ್ ಅನ್ಬೋದು. ನಮ್ಮ ಕೆಪಾಸಿಟಿ ಎಷ್ಟು, ನಮ್ಮ ಕೇಪಬಿಲಿಟಿ ಎಷ್ಟಿದೆ ಅನ್ನೋದು ಹೋಲ್ ವರ್ಲ್ಡ್ಗೆ ತೋರಿಸೋಕೊಟ್ಟಿದ್ದಾರೆ ಮಹೀಂದ್ರ. ಆ್ಯಕ್ಚುಲಿ ನನ್ನ ಪ್ರಕಾರ B60 ಮತ್ತು XCV9 ಮಹೀಂದ್ರಾಗೆ ವರ್ಲ್ಡ್ ವೈಡ್ ಹ್ಯೂಜ್ ರೆಕಗ್ನೈಸೇಷನ್ ಸಿಗುತ್ತೆ. ಆ್ಯಂಡ್ ಒಂದು ಇಂಡಿಯನ್ ಆಟೋಮೇಕರು ಹೋಲ್ ವರ್ಲ್ಡಲ್ಲಿ ಐಡೆಂಟಿಟಿ ಕ್ರಿಯೇಟ್ ಮಾಡಿ ಚಾಪ್ ಮೂಡಿಸೋದು ಒಂಥರ ಹೆಮ್ಮೆ ವಿಷಯ ಅನ್ಬೋದು ನಮ್ಮ ಇಂಡಿಯನ್ಸ್ಗೆ. ಆ್ಯಂಡ್ ಈ ಮಹೀಂದ್ರ B60 ಎಷ್ಟು ಕೇಪಬಲ್ ಕಾರ್ ಅಂದರೆ, ಇಂಡಿಯಾದಲ್ಲಿ ಸಿಗೋ BMW ಎಂಟ್ರಿ ಲೆವೆಲ್ ಎಲೆಕ್ಟ್ರಿಕ್ SUV ವಿಚ್ ಕಾಸ್ಟ್ 52 lakhs ಅದಕ್ಕಿಂತ ಸುಪೀರಿಯರ್ ಆಗಿದೆ ಈ ಕಾರ್ ಅಂದರೂ ತಪ್ಪಾಗಲ್ಲ. ಒಂದು ರೆಫರೆನ್ಸ್ಗೆ ಹಿಂಗೆ ಅಂದಿದೆ ಅಷ್ಟೇ. ದಯವಿಟ್ಟು BMW ಫ್ಯಾನ್ಸು ಬೇಜಾರು ಮಾಡ್ಕೋಬಾರದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.